ಕೂಡ ಗಾಢಾಗವಿಯಾಗಿ ಪೌರವನ್ನು ಕೊಟ್ಟೆವು ಎಂದಾದರೆ ಸೋಲು ಎನ್ನುವುದು ನಮ್ಮನ್ನು ಆವರಿಸಿ ಹೋಯಿತು. ಈ ಹಿಂದೆಯೂ ಅದೆಷ್ಟೋ ಸಂದರ್ಭಗಳಲ್ಲಿ ಸೋತವರು ನಾವು. ಆ ಸಂದರ್ಭದಲ್ಲಿ ಕಾಯ್ದವರು ಯಾರು? ಮೂರು ಮೂರ್ತಿಗಳಲ್ಲಿ ಈ ಸಂದರ್ಭದಲ್ಲಿ ಯಾರಲ್ಲಿ ಕಷ್ಟವನ್ನು ಹೇಳಿಕೊಳ್ಳಲಿ ಎಂಬಂತಹ ಆಲೋಚನೆ ಮಾಡಿದೆ ಎಂದಾದ್ರೆ ಬ್ರಹ್ಮದೇವನಲ್ಲಿ ಸುತ್ತ ಸರ್ಗೋಣ ನಿನ್ನನ್ನು ಕಾಣುವರೆ ಆಶ್ಚರ್ಯವೇ ಆಗುತ್ತಾ ಇದೆ. ಸತ್ಯ ಲೋಕಕ್ಕೆ ಬರುವಂತ ಕಾಲಕ್ಕೆ ಒಬ್ಬನು ಬರುತ್ತಿದ್ದಿ, ಮಾತ್ರವಲ್ಲ ನಗುಮುಖದಿಂದ ಬರುತ್ತಿದ್ದವ. ಆದ್ದರಿಂದ ಆಗಲ್ಲ, ಮುಕ್ಕೋಟಿ ದೇವತೆಗಳನ್ನೆಲ್ಲ ಜೊತೆಯಾಗಿ ಸೇರಿಸಿಕೊಂಡು ಇತ್ತಗಡೆ ಬಂದಿದ್ದೀನಿ. ಮಾತ್ರವಲ್ಲ ನಿನ್ನ ಮುಖಂಡಮನೆಯನ್ನು ಬಾರಿ ಮನಸ್ಸೆಂಬ ರೂಪವನ್ನು ಮುಖ ಎಂಬ ಕಣ್ಣನಿಂದ ನೋಡಲು ಸಾಧ್ಯವಾಗುತ್ತದೆ. ನಿನ್ನ ಮುಖವನ್ನು ನೋಡಿದರೆ ಚಿಂತಾಕ್ರಾಂತನಾಗಿದ್ದಿ, ಚಿಂತೆಯ ರೇಖೆಯನ್ನು ಎಂದು ಕಾಣುತ್ತಾ ಇದೆ. ನಿನ್ನ ಈ ಚಿಂತೆಗೆ ಏನು ಕಾರಣ ತಿಳಿಸು. ಶಾರದವರೆಗೇಳು ಮಾತಾ